ರಾಮ ಆದರ್ಶಪ್ರಾಯ. ರಾಮ ಏನು ನಿಜವಾದ ಏನು ದೇವರು. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಶ್ರೀರಾಮನವಮಿ ಪ್ರಯುಕ್ತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀರಾಮ ಸೇನೆ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಶ್ರೀರಾಮೋತ್ಸವ ಬೈಕ್ ರ್ಯಾಲಿ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ನಗರದ ರಾಜಬೀದಿಗಳಲ್ಲಿ ಬಾಲರಾಮನ ವಿಗ್ರಹ ಹೊತ್ತ ರಥದೊಂದಿಗೆ ಸಾವಿರಾರು ರಾಮಭಕ್ತರು ರಾಮನ ಜಪ ಮಾಡುತ್ತಾ ಬೈಕ್ ರ್ಯಾಲಿ ಮಾಡಿದ್ದು ನಗರದ ನಾಗರಿಕರ ಕಣ್ಮನ ಸೆಳೆಯಿತು. ಭಾರತೀಯರನ್ನ ನೆಲಕ್ಕೆ ರಾಮನ ಆದರ್ಶದಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲರೂ ಸೇರಿ ಭಾರತವನ್ನು ಕಟ್ಟೋಣ, ರಾಮನ ಆದರ್ಶಗಳನ್ನು ಪಾಲನೆ ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸರ್. ಇವತ್ತಿನ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಾವು ಏನು ರಾಮೋತ್ಸವವನ್ನು ಮಾಡಿದ್ದೀವಿ. ಇವತ್ತು ಶ್ರೀರಾಮನವಮಿ ಆದ ನಂತರ ಹತ್ತಿರದಲ್ಲಿರೋ ಭಾನುವಾರದಂದು ಪ್ರತಿ ವರ್ಷವೂ ಈ ರೀತಿಯ ಒಂದು ಯುವಕರನ್ನು, ನಾಗರಿಕರನ್ನು, ರಾಮಭಕ್ತರನ್ನೆಲ್ಲ ಸೇರಿಸ್ಕೊಂಡು ಒಂದು ಬೈಕ್ ರ್ಯಾಲಿಯ ಮುಖಾಂತರ ಬಂದು ಜೊತೆಗೆ ಸೇರಿ ಇಡೀ ಚಿಕ್ಕಬಳ್ಳಾಪುರವನ್ನು ಕೇಸರಿಮಯವನ್ನು ಹಾಕಿಸಿ ಇಡೀ ಚಿಕ್ಕಬಳ್ಳಾಪುರದಲ್ಲಿ ರಾಮನ ಉದ್ಗಾರವನ್ನು ತೆಗೆದು ಒಂದು ಹೊಸ ವೈಬ್ಸು ಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ವಿನೂತನವಾಗಿ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಅದೇ ಥರ ಇವತ್ತು ಸಹ ಈಗ ತಾನೇ ಈ ಒಂದು ಕಾರ್ಯಕ್ರಮ ಮುಗಿದಿದೆ. ಎಲ್ಲ ನನ್ನ ಯುವ ಮಿತ್ರರು ತುಂಬ ಶಿಸ್ತಾಗಿ, ತುಂಬ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರೆಲ್ಲರಿಗೂ ನಾನು ಈ ಒಂದು ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿರೀಕ್ಷಿತವಾಗಿ ನಾನು ಆ್ಯಕ್ಚುಲಿ ಎಷ್ಟು ಬೈಕ್ ಬಂದಿತ್ತು ಅಂತ ಹಿಂದ್ಗಡೆ ನೋಡಲಿಲ್ಲ. ನಾನು ಮುಂದ್ಗಡೆ ಹೊರಟ್ಬಿಟ್ಟೆ. ಸುಮಾರು ಬೈಕ್ಸ್ ಬಂದಿತ್ತು, ಬಿಸಿಲಿತ್ತು. ಜೊತೆಗೆ ಎಲ್ಲ 2,000 ಬೈಕ್ ಅಂತ ಹೇಳ್ತಿದ್ದಾರೆ ನನ್ನ ಸ್ನೇಹಿತರು. ನನಗೆ ಸಂಖ್ಯೆ ಗೊತ್ತಿಲ್ಲ ಎಷ್ಟಾದರೂ ಬೈಕ್ ಇರ್ಬೋದು. ಯಾರೇ ಬಂದಿದ್ರೂ ಖುಷಿಯಾಗಿ ರಾಮನ ಹೆಸರು ಹೇಳ್ಕೊಂಡು ಬಂದಿದ್ದಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಸಿದ್ಧವಾದ ಏನು ಕರಗ ನೆನೆ ಏನಿತ್ತು, ಎಲ್ಲ ಕರಗದಲ್ಲಿ ಭಾಗವಹಿಸಿದಂಥ ಸುಮಾರು ಜನ ಯುವಕರು ಫೋನ್ ಮಾಡಿದರು, ಇವತ್ತು ಬರೋಕ್ಕಾಗ್ತಿಲ್ಲ, ಮೆಸೇಜ್ಗಳು ಮಾಡಿದ್ದಾರೆ. ಈ ರೀತಿ ಬೆಳಗಿನ ಜಾವದವರೆಗೂ ಎದ್ದಿದ್ದಂಥದ್ದು ಇತ್ತು. ಸೊ ಆ ರೀತಿಯಾಗಿ ಎಷ್ಟು ಸಂಖ್ಯೆ ಅನ್ನೋದಲ್ಲ, ಎಷ್ಟು ಅರ್ಥಪೂರ್ಣವಾಗಿ ಮುಗಿಸಿದ್ದೀವಿ ಅನ್ನೋದೇ ಅಷ್ಟೇ ಇಂಪಾರ್ಟೆಂಟು. ಯಾರೇ ಪ್ರಾರ್ಥನೆ ಮಾಡಿದ್ರು ಚಿಕ್ಕಬಳ್ಳಾಪುರ ಜನತೆಗೋಸ್ಕರ ಈ ಪ್ರಾರ್ಥನೆ ಆಗಿದೆ. ಇಡೀ ಚಿಕ್ಕಬಳ್ಳಾಪುರಕ್ಕೆ ಈ ಪ್ರಾರ್ಥನೆ ಸಲ್ಲುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ. ಸರಿ, ಬೈಕ್ ರ್ಯಾಲಿ ಒಂದು ಪ್ರಾರಂಭ ಆದಾಗಲಿಂದಲೂ ಸರ್ಕಲ್ಗಳಲ್ಲಿ ತಮ್ಮ ಏನು ಒಂದು ರಾಮಭಕ್ತರು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಿದ್ರು. ಸರ್ಕಲಲ್ಲಿ ಒಂದು 2 ನಿಮಿಷ ನಿಲ್ಲಿಸಬೇಕು ಅಂತ. ಆದರೆ ತಾವು ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಬರುವಂತಹ ಒಂದು ಇದನ್ನು ನೋಡಿದ್ವಿ ನಾವು. ಇದ್ರ ಬಗ್ಗೆ ಇಲ್ಲ, ಏನಾಗುತ್ತೆ ನೋಡಿ, ಅದು 1-2 ಕಡೆ ನಿಲ್ಲಿಸಿದ್ದಾಯಿತು. ಒಂದಷ್ಟು ಪೂಜೆಗಳು, ಹುಡುಗರು ಒಂದಷ್ಟು ಪಟಾಕಿ ಹೊಡಿತಾರೆ, ಬೇರೆ ಡೊಳ್ಳು ಕುಣಿತ ಅಂತೆ, ಬೇರೆ ಒಂದು ತಂಡಗಳೆಲ್ಲ, ಒಂದು ಕಲಾ ತಂಡಗಳು ಬಂದಿತ್ತು. ಆದರೆ ಏನಾಗುತ್ತೆ, ಜೊತೆಗೆ ನಾವು ಟ್ರಾಫಿಕ್ ಸಹ ಗಮನಿಸಬೇಕಾಗ್ತದೆ. ವಿಪರೀತ ಬಿಸಿಲು ಮತ್ತು ಬೈಕ್ಗಳಲ್ಲಿ ಬಂದಿರುವಂತಹ ನನ್ನ ಜನ ಏನಿದ್ರು, ನನ್ನ ಸ್ನೇಹಿತರೆಲ್ಲ, ಅವರು ಸಹ ನಿಧಾನಕ್ಕೆ ಮೂವ್ ಆದಷ್ಟು ಆ ಗೇರ್ ಗಾಡಿಗಳನ್ನ ಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಮುಂದಕ್ಕೆ ಹೋಗಿ ಅಂತ ಹೇಳ್ತಿದ್ದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೂಡ ಒತ್ತಡ ಇರುತ್ತೆ. ಬೇರೆ ಏನು ಟ್ರಾಫಿಕ್, ಇವತ್ತು ಸಂಡೇ ಈಶಾಗೆ ಬರೋವಂತಹ ವೆಹಿಕಲ್ಗಳೆಲ್ಲ ಚಿಕ್ಕಬಳ್ಳಾಪುರದ ಒಳಗಡೆ ಬರೋವಂಥದ್ದು, ಅದನ್ನೆಲ್ಲ ಗಮನಿಸಿ ನಾನೇನು ಹೇಳಿದೆ, ತುಂಬ ಹೊತ್ತು ಸ್ಪೆಂಡ್ ಮಾಡೋದು ಟೈಮ್ ಅಂತ ಹೇಳ್ತೀವಿ. ರಾಮ ಆದರ್ಶಪ್ರಾಯ. ರಾಮ ಏನು ನಿಜವಾದ ಏನು ದೇವರು, ನಮ್ಮ ಭೂಮಿಯಲ್ಲಿ ಹುಟ್ಟಿದಂತಹ ದೇವರು, ನಮ್ಮೊಂದಿಗೆ ಇದ್ದಂತಹ ಒಂದು ಆದರ್ಶ ಪುರುಷನನ್ನು ನೆನೆಸ್ಕೊಳೋದು, ಆ ಆದರ್ಶ ಪುರುಷನನ್ನು ಜಪಿಸೋದು ನಿಜಕ್ಕೂ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುವಂತಹ ಮತ್ತು ಇಡೀ ಪ್ರಪಂಚಕ್ಕೆ ಒಂದು ಒಳ್ಳೆಯದನ್ನು ಮಾಡೋವಂಥ ಕೆಲಸ ಯಾವಾಗಲೂ ಮಾಡುತ್ತೆ. ಬರೀ ಮಧ್ಯಪ್ರಾಚ್ಯ ಯುದ್ಧದ ಟೈಮಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ಪ್ರಪಂಚ ಇರೋವರೆಗೂ ಸಹ ರಾಮ ಪ್ರಸ್ತುತ. ರಾಮನನ್ನು ನೆನೆಸಿದಾಗೆಲ್ಲ ನಿಜಕ್ಕೂ ಕಷ್ಟಗಳೆಲ್ಲ ಮರೆಯಾಗುತ್ತೆ. ಎಲ್ಲರಿಗೂ ರಾಮ ಒಳ್ಳೇದು ಮಾಡಲಿ ಅಂತ ನನ್ನ ಮುಖಾಂತರ. ಒಟ್ಟಾರೆ ಇಡೀ ಊರು ಕೇಸರಿಮಯವಾಗಿ ಕಂಗೊಳಿಸಿತ್ತು ಎಂದರೆ ತಪ್ಪಾಗಲಾರದು. ವಂದನೆಗಳೊಂದಿಗೆ ಸುನೀಲಾರಾಧ್ಯ.